ಬಿಡದಿ ಟೌನ್ಶಿಪ್ ಕಾಳಗ ಮೊದಲಿನಿಂದಲೂ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಹಾಗೆ ಆಗಿದೆ. ಪಟ್ಟು ಸಡಿಲಿಸದ ಡಿಕೆಶಿಗೆ ಎಚ್ಡಿ ಕುಮಾರಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ರು. ಎಚ್ಡಿಕೆ ಪಂಥಾಹ್ವಾನಕ್ಕೆ ಸಿಎಂ ಡಿಕೆಶಿ ಟೈಮ್ ಫಿಕ್ಸ್ ಮಾಡಿದ್ರು. ಜೂನ್ 26ಕ್ಕೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಚರ್ಚೆಗೆ ಬನ್ನಿ ಅಂತ ಪತ್ರದ ಮೂಲಕ ಆಹ್ವಾನಿಸಿದ್ರು. ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಬನ್ನಿ ಅಂತ ಎಚ್ಡಿಕೆಗೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರತಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಸಿಎಂ ಡಿಕೆಶಿಗೆ ಪತ್ರದ ಮೂಲಕ ಉತ್ತರಿಸಿದ್ದು, ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಆಹ್ವಾನದ ಪತ್ರ ನನ್ನ ಕೈ ಸೇರಿದೆ. ನಿಮ್ಮ ಚರ್ಚೆಗೆ ನಾನು ಬರಲು ಸಿದ್ಧ ಅಂತ ಹೇಳಿದ್ದಾರೆ. ಆದರೆ ಜೂನ್ 26ರ ಬದಲು 27ರಂದು ಬಿಡದಿ ಅಥವಾ ಬೈರಮಂಗಲದಲ್ಲಿ ಚರ್ಚೆಗೆ ಬನ್ನಿ, ರೈತರು ಮತ್ತೆ ಅಲ್ಲಿನ ಜನರನ್ನ ಕರೆಸಿ ಸಭೆ ನಡೆಸಿ ಅಂತ ಕೌಂಟರ್ ಲೆಟರ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿ ಪತ್ರಕ್ಕೆ ಎಚ್ಡಿಕೆ ಮರುಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಜಾಗದಲ್ಲಿ ಯಾರೇ ಇರಲಿ ಅವರ ಮಾತಿಗೆ, ಅವರ ಜಾಗಕ್ಕೆ ಒಂದು ಗೌರವ ಕೊಡಬೇಕು. ಸಿಎಂ ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದಿದ್ರೆ ಅವರ ಮಾತಿಗೆ ಬೆಲೆ ಕೊಟ್ಟು ಬರಬೇಕು. ವಿಧಾನಸೌಧ ಯಾರಪ್ಪನ ಆಸ್ತಿನೂ ಅಲ್ಲ, ಅದು ನಂದು ಅಲ್ಲ, ಅವ್ರದ್ದು ಅಲ್ಲ, ಕನ್ನಡಿಗರ ಆಸ್ತಿ. ಅಲ್ಲಿ ಅಧಿಕಾರಿಗಳಿರ್ತಾರೆ, ಅವರ ಸಮ್ಮುಖದಲ್ಲೇ ಚರ್ಚೆ ಮಾಡಬಹುದು ಅಂತ ಹೇಳಿದ್ರು. ತಾನೇ ವಾಯ್ಸ್ ಮಾಡಿರೋದು ಕುಮಾರಸ್ವಾಮಿ ಅವ್ರ ಸ್ವಂತದಲ್ವಲ್ಲ, ಜನರ ಪರವಾಗಿ ವಾಯ್ಸ್ ಮಾಡಿದ್ಮೇಲೆ ಅವರೊಬ್ಬರು ಆ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ 2 ಬಾರಿ ಆ ಜಿಲ್ಲೆನಲ್ಲಿ. ಏನೇ ಇರಲಿ, ಅವ್ರ ಕಾಲದಲ್ಲೇ ರೆಡ್ ಝೋನ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರ ಕಾಲದಲ್ಲೇ ರೆಡ್ ಝೋನ್ ತೆಗೆದಿಲ್ಲ ಅಂತಾರೆ. ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರು. ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರು ಅದೇ ಗೌರವ ಕೊಡಬೇಕು. ಬೇರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಕರೆದಾಗ ಇವರಿಗೆ ನಿಜವಾದಂಥ ರಾಜಕೀಯದಲ್ಲದಲ್ಲೇ ಆ ರೈತರ ಪರವಾಗಿದ್ದೀನಿ ಅನ್ನೋದಾದರೆ ಚರ್ಚೆಗೆ ಬಂದು ಚರ್ಚೆ ಮಾಡಿ. ಇನ್ನು ಈ ಬಗ್ಗೆ ಶಾಸಕ ರವಿ ಗಣಿಗ ಕೂಡ ಬೆಂಗಳೂರಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರು ಬೆಳಗ್ಗೆ, ಸಂಜೆ, ರಾತ್ರಿ ಒಂದೊಂದು ರೀತಿ ಒಂದೊಂದು ಥರ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಸ್ವಾಮಿ ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ರಾತ್ರಿ ಒಂದು ಮಾತಾಡ್ತಾರೆ. ಅವರು ಸ್ವಾಮೀಜಿ ಅವ್ರ ರಾಜಕಾರಣ ಟೌನ್ಶಿಪ್ ಮಾತಾಡೋಕ್ಕಾಗತ್ತಾ? ಮಠದಲ್ಲಿ ಆಶೀರ್ವಾದ ತಗೊಂಡಿದ್ವಿ, ಕಾಳಭೈರವನ ದರ್ಶನ ಮಾಡಿದ್ವಿ, ಬಂದಿದ್ವಿ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದಮೇಲೆ ಮೊದಲ ಬಾರಿಗೆ ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಬಿಜಿಎಸ್ ಶಾಖಾ ಮಠಕ್ಕೆ ಭೇಟಿ ನೀಡಿದರು. ನಿರ್ಮಲಾನಂದನಾಥ ಸ್ವಾಮೀಜಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ಡಿಕೆಶಿ ಅವರ ಜೊತೆ ಚಲುವರಾಯಸ್ವಾಮಿ, ಶಾಸಕ ಶ್ರೀನಿವಾಸ್ ಕೂಡ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನು ಭೇಟಿಯಾದರು. ಡಿಕೆಶಿ ಜೊತೆ ಆಪ್ತ ಶಾಸಕರು, ಮುಖಂಡರು ಇದ್ದರು. ಶ್ರೀಗಳ ಭೇಟಿ ಬಳಿಕ ಮಾಜಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಬಹಳ ದಿನಗಳಾಗಿತ್ತು ಶ್ರೀಗಳನ್ನು ಭೇಟಿಯಾಗಿ, ಅದಕ್ಕಾಗಿ ಸಿಎಂ ಜೊತೆ ಬಂದು ಭೇಟಿಯಾದ್ವಿ, ಅದು ಬಿಟ್ಟು ಯಾವುದೇ ರಾಜಕೀಯ ಮಾತನಾಡಿಲ್ಲ ಅಂತ ಹೇಳಿದ್ರು. ಸಹಜವಾಗಿ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಪರಿಪಾಠ. ಹಾಗಾಗಿ ಒಂದು ವಾರದಿಂದನೇ 2-3 ಬಾರಿ ಹೋಗಬೇಕು ಅಂದ್ಕೊಂಡಿದ್ರು. ಸ್ವಾಮೀಜಿಯವರು ಹೊರಗಡೆ ಪ್ರವಾಸ ಇದ್ದರು, ಹಾಗಾಗಿ ಹೋಗಿದ್ದು ಬರೋಣ ಅಂತ ಸಾಯಂಕಾಲ ಫೋನ್ ಮಾಡಿದ್ರು. ಒಟ್ಟಿಗೆ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು, ಸಹಜವಾಗಿ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಪರಿಪಾಠ. ಹಾಗಾಗಿ ಒಂದು ವಾರದಿಂದನೇ 2-3 ಬಾರಿ ಹೋಗಬೇಕು ಅಂದ್ಕೊಂಡಿದ್ರು. ಇನ್ನು ಶ್ರೀಗಳ ಭೇಟಿ ಬಳಿಕ ನೆಲಮಂಗಲ ಶಾಸಕ ಶ್ರೀನಿವಾಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಮಠಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀಗಳ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇವೆ. ಚಲುವರಾಯಸ್ವಾಮಿ, MLC ರವಿ ಗಣಿಗ, ಸತೀಶ್ ಸೈಲ್ ಎಲ್ಲರೂ ಭೇಟಿ ನೀಡಿದ್ವಿ. ಇಲ್ಲಿ ರಾಜಕೀಯ ಕಾರಣ ಏನಿಲ್ಲ ಅಂತ ಶಾಸಕ ಶ್ರೀನಿವಾಸ್ ಹೇಳಿದರು. ಎಲ್ಲ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಸಾಮಾನ್ಯ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರು, ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗೋದಿಲ್ಲ. ರಾಜಕೀಯ ಉದ್ದೇಶ ಚಲುವಣ್ಣವರು, ನಮ್ಮ MLC ರವಿ ಅಣ್ಣವರು, ಮದ್ದೂರು MLA ಅವರು, ಮಂಡ್ಯದ ಶಾಸಕರು, ನಾನು MLC ದಿನೇಶ್ ಗೂಳಿಗೌಡರು, ಇನ್ನು ಸತೀಶ್ ಶೈಲ್ ಅವರು, ಮಂಕಾಳ್ ವೈದ್ಯ ಅವರು ಎಲ್ಲ ಬಂದಿದ್ದೆ. ಇದು ಭಕ್ತಿಪೂರ್ವಕವಾಗಿ ಅವ್ರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಬಂದಂಥ ಭೇಟಿ ಅಷ್ಟೇ.
ಇನ್ನು ಶಾಸಕ ರವಿ ಗಣಿಗ ಮಾತನಾಡಿ ಶ್ರೀಗಳನ್ನ ಭೇಟಿ ಮಾಡಿದ್ದೇವೆ, ಸಿಎಂ ಜೊತೆ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಭೇಟಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ, ಶ್ರೀಗಳ ಜೊತೆಗೆ ಕೂತು ಸಿಎಂ ಊಟ ಮಾಡಿದ್ದಾರೆ ಅಂತ ಹೇಳಿದರು. ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ. ನಮ್ಮ ಮಠ ಅಲ್ವಾ, ಮುಖ್ಯಮಂತ್ರಿಗಳಾದಮೇಲೆ ನಮ್ಮ ಜಾತಿ ಮಠಕ್ಕೆ ಭೇಟಿ ಕೊಡೋದು, ಮಠದಲ್ಲಿ ಆಶೀರ್ವಾದ ತೊಗೊಂಡಿದ್ವಿ, ಕಾಳಭೈರವನ ದರ್ಶನ ಮಾಡಿದ್ವಿ, ಬಂದಿದ್ವಿ. ಏನೆಲ್ಲ ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಪ್ರವಾಸ ಕೈಗೊಂಡಿದ್ದಾರೆ. ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ನಾಗೇಶ್ ರವರು ತಾಲೂಕಿನ 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಪರಿಕರಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 11 ಗಂಟೆಗೆ ಎಚ್ಡಿಕೆ ಪಾಲ್ಗೊಳ್ಳಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಡಿಸಿಎಂ ಪರಮೇಶ್ವರ್, ಸಚಿವ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಸೇರಿದಂತೆ ಹಿರಿಯ ಸಚಿವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಭಾರತ್ ಜೋಡೋ ಯುವ ಕ್ಲಬ್ ರಚನೆ ಕುರಿತು ಚರ್ಚೆಯನ್ನು ಮಾಡಲಾಗಿದೆ. 10,000 ಕ್ಲಬ್ಗಳಿಗೆ ವಾರ್ಷಿಕ 10 ಲಕ್ಷ ಅನುದಾನ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಸಂಘಗಳ ಸ್ವರೂಪಗಳ ಕುರಿತು ಚರ್ಚೆಯನ್ನು ಮಾಡಲಾಯಿತು. ಈ ಸಂಘಗಳ ಮೂಲಕ ನಾಯಕತ್ವ, ಉದ್ಯೋಗ, ಕ್ರೀಡೆ, ಫಿಟ್ನೆಸ್, ಸಮುದಾಯ ಸೇವೆ ಸೇರಿದಂತೆ ಅನೇಕ ವಿಚಾರಗಳನ್ನು ಹೇಗೆ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಮಲೇಷಿಯಾ ನಿಯೋಗ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವಿಧಾನಸೌಧದಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದೆ. ಮಲೇಷಿಯಾ ಇಂಡಿಯನ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ವಿಘ್ನೇಶ್ವರನ್, ಎಂ ಸನಸಿ ಹಾಗೂ ಉದ್ಯಮಿ ಮತ್ವರು ಸುಪರ್ನಿಯಾ ನೇತೃತ್ವದಲ್ಲಿ ಸಭೆ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಪ್ರಸಿದ್ಧ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ಮಾಣ ಮಹಾಸ್ವಾಮಿಗಳು ಶಿವೈಕ್ಯರಾಗಿದ್ದಾರೆ. 84 ವರ್ಷದ ಶ್ರೀಗಳು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿಳಿದಿದ್ದಾರೆ. ಇಂದು ಸಂಜೆ 4ಕ್ಕೆ ಮಠದ ಆವರಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಶ್ರೀಗಳಿಗೆ ಅತ್ಯಾಪ್ತರಾಗಿರುವಂತಹ ಸಿಎಂ ಡಿಕೆಶಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ, ಯಡಿಯೂರಪ್ಪ ಸೇರಿದಂತೆ ಹಲವರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಹೊಸ್ತಿಲಲ್ಲೇ ಸಿದ್ದರಾಮಯ್ಯ ವಿಶ್ರಾಂತಿಗೆ ತೆರಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಪದತ್ಯಾಗದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ 4 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ಕೇರಳಕ್ಕೆ ಆಪ್ತರ ಜೊತೆ ತೆರಳಿರೋ ಸಿದ್ದರಾಮಯ್ಯ ನಡೆಯ ಮೇಲೆ ಸಿಎಂ ಡಿಕೆಶಿ ಆಪ್ತರ ಕಣ್ಣು ನೆಟ್ಟಿದೆ. 4 ದಿನಗಳ ಪ್ರವಾಸ ಮುಗಿಸಿ ಗುರುವಾರ ಸಂಜೆ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಸಚಿವ ಕೆಜೆ ಜಾರ್ಜ್, ಎಚ್ಸಿ ಮಹದೇವಪ್ಪ, ಪಿರಿಯಾಪಟ್ನ ವೆಂಕಟೇಶ್, ಹಂಪನಗೌಡ ಬಾದರ್ಲಿ, ಪೊನ್ನಣ ಸೇರಿದಂತೆ ಹಲವರು ತೆರಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಸಿದ್ದರಾಮಯ್ಯ ನಡೆ ಕುತೂಹಲ ಮೂಡಿಸಿದೆ. ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡಂತ ಬಿಕೆ ಹರಿಪ್ರಸಾದ್ಗೆ ಎಫ್ಐಆರ್ ಸವಾಲಾಗಿ ಪರಿಣಮಿಸಿದೆ. ಎಸ್ಐಆರ್ ಬಗ್ಗೆ ಜನಜಾಗೃತಿಯಾಗಿ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ತವರಿನಿಂದಲೇ ಎಸ್ಐಆರ್ ಜಾಗೃತಿಗೆ ಮುಂದಾಗಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಮಂಗಳೂರಿನಲ್ಲಿ ಎಸ್ಐಆರ್ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಬಿಕೆ ಹರಿಪ್ರಸಾದ್ಗೆ ಮೊದಲ ಬಾರಿ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ಬಿಜೆಪಿಯ ಆರ್ಎಸ್ಎಸ್ ಭದ್ರಕೋಟೆಯಿಂದಲೇ ಹರಿಪ್ರಸಾದ್ ಸಂಘಟನೆಗೆ ಧುಮುಕಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ಮಾಡಿದ ವಿಚಾರ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದೆ. ಶಾಸಕರನ್ನ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಮಾಡಿಸೋ ನಿರ್ಧಾರವನ್ನ ಬಿಜೆಪಿ ಈಗ ಕೈಬಿಟ್ಟಿದೆ. ಸ್ವಪಕ್ಷದಿಂದಲೇ ವಿರೋಧ ವ್ಯಕ್ತವಾದ ಹಿನ್ನೆಲೆ ಆಣೆ ಪ್ರಮಾಣದ ನಿರ್ಧಾರವನ್ನು ಕೈಬಿಡಲಾಗಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ನನ್ನ ಜೊತೆ ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಕೂಡ ಪತ್ರ ಬರೆದಿದ್ದಾರೆ. ನಾನು ಕೂಡ ವಿಜೇಂದ್ರ ಅವರ ಜೊತೆ ಮಾತಾಡ್ತೀನಿ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷ ನಡೆಸೋದು ಬೇಡ ಅಂತ ಆರ್ ಅಶೋಕ್ ತಿಳಿಸಿದ್ದಾರೆ. ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ, ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾನು ಕೂಡ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಅಡ್ಡ ಮತದಾನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ, ಅವರ ವಿರುದ್ಧ ಏನು ಶಿಸ್ತು ಕ್ರಮ ಅನ್ನುವಂಥದ್ದು ಇಂದು ಚರ್ಚೆ ಆಗಲಿದೆ.
ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಜಲಾಶಯಕ್ಕೆ ಹೊಸ 32 ಗೇಟ್ಗಳನ್ನು ಅಳವಡಿಸಲಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ 73 ವರ್ಷದ ನಂತರ ಗೇಟ್ ಬದಲಾಯಿಸಿ ಹೊಸ ಗೇಟ್ ಅಳವಡಿಕೆ ಮಾಡಲಾಗಿದೆ. 1953ರಲ್ಲಿ ಅಳವಡಿಸಿದ್ದ ಹಳೆ ಗೇಟ್ಗಳನ್ನು ಬದಲಾವಣೆ ಮಾಡಿದ್ದು, ಈ ಗೇಟ್ಗಳನ್ನು ಅಹಮದಾಬಾದ್ನ ಹಾರ್ಡ್ವೇರ್ ಅಂಡ್ ಮಷಿನರಿ ಪ್ರೊಜೆಕ್ಷನ್ ಕಂಪನಿಗೆ ಪ್ರತಿ ಕೆಜಿಗೆ 27.5 ಕೋಟಿ ಮಾರಾಟ ಮಾಡಲಾಗಿದೆ. 15 ಗೇಟ್ಗಳನ್ನು ಪ್ರದರ್ಶನಕ್ಕಾಗಿ ಹೊಸಪೇಟೆಯಲ್ಲಿ ಪಾರ್ಕ್ ಮಾಡಲಾಗಿದೆ ಅಂತ ತುಂಗಭದ್ರಾ ಮಂಡಳಿ ತಿಳಿಸಿದೆ. ಜೂನ್ 25ರಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಉದ್ಘಾಟನಾ ಸಮಾರಂಭಕ್ಕೆ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುಗೆ ರಾಜ್ಯ ಸರ್ಕಾರ ಆಹ್ವಾನ ಕೊಟ್ಟಿದೆ. ಇಸ್ಕಾಂ ಖಾಸಗೀಕರಣ ನೀತಿ ವಿರೋಧಿಸಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ರ್ಯಾಲಿ ಮೂಲಕ ಇಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗೀಕರಣ ನೀತಿ ಕೈಬಿಡುವಂತೆ ಆಗ್ರಹಿಸಿ ಮುಧೋಳ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಕರೆಂಟ್ ಹೆಚ್ಚಾಯ್ತದ ಎಷ್ಟು ಪರಿಣಾಮ ಬೀಳುತ್ತೆ ನೋಡಿ ಗಂಡ ಅವ್ರು ಆಗ ನಾವು ವೆಲ್ಡಿಂಗ್ದವ್ ಕರೀವಿ, ಆಮೇಲೆ ಹಾರ್ಡ್ವೇರ್ದವ್ ಕರೀವಿ, ಯಾರು ಬರಲಿಲ್ಲ. ಯಾಕೆ ಬರಲಿಲ್ಲ ಕಾರಣ ಅದು ನಾವು ಯಾಕೆ ಬರ್ತಿದ್ದೀವಿ ಅದನ್ನ ಕರೆಂಟ್ ಹೆಚ್ಚಾಗ್ತದ ಮಾತ್ರ ಅದನ್ನ ಹೆಚ್ಚು ಮಾಡ್ತಾನ ನಾವು 135 60 ಮಾಡ್ತಾನೆ. ಕರೆಂಟ್ ಎಷ್ಟು ಸುಡ್ತದೆ ಅದು ನಮ್ಮ ಕೈಗೆ ಆಗ್ತದೆ. ಅವ್ನಿಗೆ ಇವತ್ತು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಕೆಪಿಸಿಟಿಎಲ್ನ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಇವತ್ತು ಮತ್ತು ನಾಳೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆರ್ಬಿಐ ಹಾಗೂ ಆಡುಗುಡಿ ಕೆವಿ ಉಪಕೇಂದ್ರ ವ್ಯಾಪ್ತಿಯಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳ್ಳಲಿದೆ. ಜೆಪಿ ನಗರ 5ನೇ ಹಂತ, ಆರ್ಬಿಐ ಲೇಔಟ್, ಕೊತ್ತನೂರು, ಚುಂಚಗಟ್ಟ, ಜಂಬೂಸವಾರಿ ದಿಣ್ಣೆ, ಆಡುಗುಡಿ, ಲಕ್ಕಸಂದ್ರ, ಬೆಲ್ಸನ್ ಗಾರ್ಡನ್, ಚಿನ್ನಯ್ಯನಪಾಳ್ಯ, ಚಂದ್ರಪ್ಪ ನಗರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಿರುತ್ತೆ ಅಂತ ಬೆಸ್ಕಾಂ ತಿಳಿಸಿದೆ. ವಿದ್ಯುತ್ ಸಂಪರ್ಕ ಪಡೆಯಲಾಗದಂಥ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಓಸಿ ಸಿಸಿ ಇಲ್ಲದೆ ಹೊಸದಾಗಿ ನಿರ್ಮಿಸಿರುವಂಥ ಮನೆಗಳಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ಪಡೆಯಲಿಕ್ಕೆ ಅವಕಾಶ ನೀಡಿ ಸರ್ಕಾರ ಆದೇಶವನ್ನು ಮಾಡಿದೆ. ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಆದೇಶ ತ್ವರಿತಗತಿಯಲ್ಲಿ ಜಾರಿಗೆ ತರಲಿಕ್ಕೆ ಇಂಧನ ಇಲಾಖೆ ಎಲ್ಲ ಎಸ್ಕಾಂಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿದೆ. 2400 ಚದರ ಅಡಿ ಅಳತೆಯಲ್ಲಿರುವಂಥ G+3 ವಸತಿ ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿ ನೀಡಿತು. ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಈ ವಿನಾಯಿತಿಯು 2026ರ ಮೇ 31ರಂದು ಅಥವಾ ಅದಕ್ಕೂ ಮುಂಚಿತವಾಗಿ ಪೂರ್ಣಗೊಂಡಿರುವಂಥ ಕಟ್ಟಡಗಳಿಗೆ ಮಾತ್ರ ಅನ್ವಯಿಸುತ್ತದೆ. ತಾತ್ಕಾಲಿಕ ಸಂಪರ್ಕ ಪಡೆದಂಥವರು 15 ದಿನಗಳ ಒಳಗಾಗಿ ಶಾಶ್ವತ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಇಂಧನ ಇಲಾಖೆ ತಿಳಿಸಿದೆ. ಮಾವು ಬೆಳೆಗೆ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರು ಹಾಗೂ ರೈತರು ಪ್ರತಿಭಟನೆ ಮಾಡಿದ್ರು. ನಿನ್ನೆ ಶ್ರೀನಿವಾಸಪುರ ತಾಲೂಕನ್ನ ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ಸುದ್ದಿ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತು ಸರ್ಕಾರ ಮಾವು ಬೆಳೆಗಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ರೈತರೊಂದಿಗೆ ಅಪರ ಜಿಲ್ಲಾಧಿಕಾರಿ ಮಂಗಳ ಮಾತುಕತೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಬಿಡಿಪಿಎಸ್ ಯೋಜನೆಯಡಿ ಬೆಂಬಲ ಬೆಲೆ ಘೋಷಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಪ್ರತಿ ಕೆಜಿ ಮಾವಿಗೆ 4.37 ರೂಪಾಯಿ ನಿಗದಿಗೆ ತೀರ್ಮಾನ ಮಾಡಲಾಗಿದೆ. ನಾಳೆ ಬೆಂಬಲ ಬೆಲೆ ನೀಡೋಕೆ 56.8 ಕೋಟಿ ಅನುದಾನ ಬಿಡುಗಡೆ ಆಗಲಿದೆ. ರಾಜ್ಯ ಸರ್ಕಾರ 28.4 ಕೋಟಿ, ಕೇಂದ್ರ ಸರ್ಕಾರ 28.4 ಕೋಟಿ ಅನುದಾನ ಕೊಡ್ತಾ ಇರುತ್ತೆ. ನಾಳೆ ಬೆಂಬಲ ಬೆಲೆ ಪ್ರಸ್ತಾವನೆಗೆ ಕೇಂದ್ರ ಕೃಷಿ ಮಂತ್ರಿ ಸಹಿ ಹಾಕಲಿದ್ದಾರೆ ಅಂತ ಕೋಲಾರದ ಶ್ರೀನಿವಾಸಪುರದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಗಳ ತಿಳಿಸಿದರು. ಇನ್ನು ಮಾವು ಬೆಳೆಗಾರರ ಸಂಕಷ್ಟದ ಬಗ್ಗೆ ನಿರಂತರ ಸುದ್ದಿ ಪ್ರಸಾರ ಮಾಡಿದ ನ್ಯೂಸ್ 18ಗೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಅಭಿನಂದನೆ ತಿಳಿಸಿದ್ದಾರೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಹಿಂದೂ ಜಾಗರಣ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹಿಂದೂ ಕಾರ್ಯಕರ್ತರ ವಿರುದ್ಧ ಸುಳ್ಳು ಮೊಕದ್ದಮೆ ಹೂಡಿರುವಂಥದ್ದು ಅಕ್ರಮ ಬಾಂಗ್ಲಾದೇಶದವರನ್ನ ಸಮಗ್ರವಾಗಿ ವಿಚಾರಣೆ ನಡೆಸದೆ ಬಿಡುಗಡೆ ಮಾಡಿರುವುದನ್ನು ವಿರೋಧಿಸಿ ಹಾಗೂ ರಾಜ್ಯದಲ್ಲಿ ಗೃಹ ಇಲಾಖೆ ವೈಫಲ್ಯ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ನರೇನೂರು LT1 ಗ್ರಾಮದಲ್ಲಿ ಕ್ರಿಕೆಟ್ ಚೆಂಡು ಬಡಿದಿದ್ದಕ್ಕೆ ಬಾಲಕರನ್ನ ಕಟ್ಟಿ ಹಲ್ಲೆ ಮಾಡಿದ ಅಮಾನುಷ ಘಟನೆ ನಡೆದಿತ್ತು. ಈ ಪ್ರಕರಣ ಸಂಬಂಧ ಹಲ್ಲೆ ಮಾಡಿದ 3 ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಬಾಲಕರು ಸರ್ಕಾರಿ ಶಾಲೆ ಆವರಣದಲ್ಲಿ ಕ್ರಿಕೆಟ್ ಆಡುವಾಗ ಮಹಿಳೆಗೆ ಚೆಂಡು ಬಡಿದಿತ್ತು. ಹೀಗಾಗಿ ರೇಣುಕಾ ಗೋಪಾಲ್ ಲಮಾಣಿ, ಬಸವರಾಜ್ ಗೋಪಾಲ್ ಲಮಾಣಿ ಮತ್ತು ಅಭಿಶಿವಪ್ಪ ಲಮಾಣಿ ಅನ್ನೋರು ಬಾಲಕರನ್ನ ಶಾಲಾ ಕೊಠಡಿಯ ಕಿಟಕಿಗೆ ಹಗ್ಗದಿಂದ ಕಟ್ಟಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿದರು. ಈ ಬಗ್ಗೆ ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 3 ಬಂಧಿಸಲಾಗಿದೆ ಅಂತ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಹೇಳಿದ್ದಾರೆ.
ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಂದ ಗುಂಡಿನ ದಾಳಿ ನಡೆದಿದೆ. ಗಿರವಿ ಇಟ್ಟಿದ್ದಂಥ ಬಂಗಾರ ಮರಳಿ ಪಡೆಯುವಂಥ ವಿಚಾರಕ್ಕೆ 3 ವ್ಯಕ್ತಿಗಳ ಮೇಲೆ ಶಾಪ್ ಮಾಲೀಕ ಮೌನೇಶ ಬಡಿಗೇರ ಫೈರ್ ಮಾಡಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಗುಂಜನ್ ಆರ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೌನೇಶ್ ಬಡಿಗೇರ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ. ಧಾರವಾಡದ ಜಿರಗೇವಾಡದ ನಿಂಗಪ್ಪನಿಗೂ ಗುಂಡು ತಗುಲಿತು. ಶಾಲೆಯಿಂದ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಬಾಲಕಿ ಶ್ರದ್ಧಾಗೂ ಗುಂಡೇಟು ತಗುಲಿದೆ. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ 3 ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಎಸ್ಪಿ ಗುಂಜನ್ ಆರ್ಯ ಗಾಯಾಳು ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರಿವಾಲ್ವಾರ್ನಿಂದ ಗುಂಡು ಹಾರಿಸಲಾಗಿದೆ. ಎಷ್ಟು ಗುಂಡು ಹಾರಿದೆ ಅಂತ ಪರಿಶೀಲನೆ ಮಾಡ್ತೇವೆ. 4 ವರ್ಷದ ಹಿಂದೆ ಇವರ ನಡುವೆ ಚಿನ್ನದ ವ್ಯವಹಾರ ಆಗಿದೆ. ಅದೇ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಗರಗ್ ಪಟ್ಟಣದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ 3 ಜನ ಗಾಯಗಳು ಆಗಿದ್ದಾರೆ. ನಿಂಗಪ್ಪ, ಸಿದ್ದಪ್ಪ ಮತ್ತು ಒಬ್ಬರೇ ಸಣ್ಣ ಹುಡುಗಿ ಶ್ರದ್ಧಾ ಅಂತ. ಈಗ ಈ ಕೇಸಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ, ಮೌನೇಶ್ ಅಂತ. ಅವರು ಗೋಲ್ಡ್ ಜ್ಯುವೆಲ್ಲರಿ ಇಟ್ಕೊಂಡಿದ್ದಾರೆ, ಮೋಹನ್ ಜ್ಯುವೆಲ್ಲರ್ಸ್. ಅವರೇ ಫೈರ್ ಮಾಡಿದ್ದಾರೆ. ಅವರಿಗೆ ನಾವೇ ವಶಕ್ಕೆ ಪಡೆದಿದ್ದೀವಿ. FIR ರಿಜಿಸ್ಟರ್ ಆಗ್ತಾ ಇದೆ. ಅದು ಚೀಟಿಯಲ್ಲಿ ಅವರು ಕನ್ಫರ್ಮ್ ಮಾಡ್ತಾ ಇಲ್ಲ, ಬಟ್ 2 ತೊಲೆ ಅಥವಾ 2 ತೊಲೆಯಿಂದ 4 ತೊಲೆ ಗೋಲ್ಡ್ ಇರಬಹುದು. ಅದು ನಾವೇ ಫಸ್ಟ್ ಚೀಟಿ ನೋಡಿಕೊಂಡು ಕನ್ಫರ್ಮ್ ಮಾಡಿಸ್ತೀವಿ. ಅದು ಚೀಟಿ ಬರ್ತಿದ್ದಾರೆ ಅವರು. ಆ್ಯಕ್ಚುಲಿ ಆ ಚೀಟಿ ನೋಡಿಕೊಂಡು ನಾನು ಕನ್ಫರ್ಮ್ ಮಾಡಿಸ್ತೀನಿ. ಅದು ನಮ್ಮ ಇನ್ವೆಸ್ಟಿಗೇಷನ್ ಪಾರ್ಟ್ ಆಗುತ್ತೆ. ಇದು ರಿವಾಲ್ವರ್ ಇಲ್ಲಿ ಯೂಸ್ ಆಗಿದೆ. ಎಷ್ಟು ರೌಂಡ್ ಫೈರ್ ಆಗಿದೆ ಅದರ ಬಗ್ಗೆ ಇನ್ನೂ ಸಂದೇಹ ಇದೆ. ಯಾಕಂದರೆ ಎಕ್ಸ್ರೇ ನಡೀತಾ ಇದೆ ವಿಕ್ಟಿಮ್ಸ್ದು. ಸೊ ಎಕ್ಸ್ರೇ ಬೇಸಿಸ್ ಮೇಲೇನು ಅವರು ಫೈನಲೈಸ್ ನಮಗೆ ಹೇಳ್ತಾರೆ. ಮತ್ತು ವೆಪನ್ ಈಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಸೊ ಆ ವೆಪನ್ದು ಒಂದು ಸೈಂಟಿಫಿಕ್ ಪರಿಶೀಲನೆ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ವೆಪನ್ಗೆ ಟಚ್ ಮಾಡಲಿಲ್ಲ. ಅದನ್ನು 4 ವರ್ಷ ಹಿಂದೆ ಅವರು ಏನೋ ಗೋಲ್ಡ್ ಗಿರ್ವಿ ಕೊಟ್ಟಿದ್ದಾರೆ. ಆ ಗೋಲ್ಡ್ ಗಿರ್ವಿ ಸಂಬಂಧಪಟ್ಟ ಅವ್ರಿಗೆ ಜಗಳ ಆಯಿತು. ಜಗಳ ಆದಮೇಲೆ ಅಂಗಡಿಯಲ್ಲಿ ಸ್ವಲ್ಪ ವಾಗ್ವಿವಾದ ಆಯಿತು, ಏನು ತಳ್ಳಾದಾಯಿತು. ಅದಾದಮೇಲೆ ಇವರು ಸೆಟ್ಟಲ್ಲಿ ಹೊರಗಡೆ ಬಂದು ಫೈರಿಂಗ್ ಮಾಡ್ತಾರೆ. ಅವರು ಬರೀ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ರು. ಅವ್ರಿಗೆ ಇದರದ್ದು ಯಾವುದೂ ಸಂಬಂಧ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಮಿಸ್ ಟಾರ್ಗೆಟ್ ಆಗಿದೆ. ಅಂದರೆ ಚಿನ್ನದು ಏನಾಯ್ತಾಗಿ ಅವರು ಮೇ ಬಿ ಚಿನ್ನ ಕೇಳಿದ್ದಾರೆ, ಅವ್ರಿಗೆ ಚಿನ್ನ ಕೊಟ್ಟಿಲ್ಲ. ಆ ಚಿನ್ನ ಕೊಟ್ಟಿಲ್ಲ ಆದ್ರೇನು ಅವ್ರಿಗೆ ಒಂದು ವಾದ ಜಗಳ ಆಗಿದೆ. ಬಾಯಿ ಕ್ಷುಲ್ಲಕ ಕಾರಣಕ್ಕೆ ಸಪ್ಲೈಯರ್ಗೆ ಬಾರ್ ಕ್ಯಾಶಿಯರ್ ಹಿಗ್ಗಾಮುಗ್ಗ ಥಳಿಸಿರೋ ಘಟನೆ ಹಾಸನದ MG ರೋಡ್ನಲ್ಲಿರೋ ಅನ್ನಪೂರ್ಣೇಶ್ವರಿ ಬಾರ್ನಲ್ಲಿ ನಡೆದಿದೆ. ಧಾರವಾಡ ಮೂಲದ ಪಾಂಡು B.Ed ಓದ್ಕೊಂಡು ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಕ್ಷುಲ್ಲಕ ಕಾರಣಕ್ಕೆ ಬಾರ್ ಕ್ಯಾಶಿಯರ್ ಸುನಿಲ್ ಪಾಂಡು ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ನಡೆಸೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿಚಾರಣೆ ಕರೆದು ವ್ಯಕ್ತಿಯ ಮೇಲೆ ಪೊಲೀಸರು ಹಲ್ಲೆ ನಡೆಸಿ ಠಾಣೆಯಲ್ಲೇ ವ್ಯಕ್ತಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಠಾಣೆಯಲ್ಲಿ ಘಟನೆ ನಡೆದಿದೆ. ಹುಣಸಗಿ ತಾಲೂಕಿನ ಕರಿಕಲ್ ಗ್ರಾಮದ ವ್ಯಕ್ತಿ ರಾಜೇಶ್ ಸಾಬ್ ಮೃತ ದುರ್ದೈವಿಯಾಗಿದ್ದು, ಪೊಲೀಸರ ವಿರುದ್ಧ ಮೃತನ ಕುಟುಂಬಸ್ಥರು ಕೊಲೆ ಆರೋಪವನ್ನು ಮಾಡಿದ್ದಾರೆ. ವಿಚಾರಣೆ ವೇಳೆನೇ ASI ಸಂಗಪ್ಪ ಹೊಡೆದಿದ್ದಕ್ಕೆ ಕುಸಿದು ಬಿದ್ದು ರಾಜೇಶ್ ಸಾಬ್ ಅಸ್ವಸ್ಥಗೊಂಡಿದ್ದಂತೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದಾಗ ರಾಜೇಶ್ ಸಾಬ್ ಠಾಣೆಯಲ್ಲೇ ಸಾವನ್ನಪ್ಪಿದ್ದಾನೆ ಅಂತ ವೈದ್ಯರು ಸ್ಪಷ್ಟಪಡಿಸಿದರು. ಹೀಗಾಗಿ ASI ಮೇಲೆ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿದ ಟಾಟಾ ಏಸ್ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಬರಹಳ್ಳಿ ಗೇಟ್ ಬಳಿ ಘಟನೆ ನಡೆದಿರುವುದು. ಟಾಟಾ ಏಸ್ನಲ್ಲಿದ್ದ 14 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಆಂಧ್ರದ ಪಲಮನೇರಿಂದ ಹೊಸಕೋಟೆ ಕಾಟಿರಮ್ಮ ದೇವಾಲಯಕ್ಕೆ ಬರ್ತಾ ಇದ್ದ ಭಕ್ತರು ಟಾಟಾ ಏಸ್ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತಕ್ಕೆ ಈಡಾಗಿದ್ದಾರೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದ್ದು ಸಣ್ಣಪುಟ್ಟ ಗಾಯಗಳೊಂದಿಗೆ 14 ಜನ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ದಂಡ ಪಾವತಿಗೆ ಶೇಕಡ 50% ರಾಜ್ಯ ಸರ್ಕಾರ ರಿಯಾಯಿತಿಯನ್ನು ಕೊಟ್ಟಿದೆ. 2 ದಿನದಲ್ಲೇ 75,487 ಪ್ರಕರಣಗಳಲ್ಲಿ 2,247 ಕೋಟಿ ಪಾವತಿಯಾಗಿದೆ. ಜೂನ್ 21ರಿಂದ ಆರಂಭವಾಗಿರುವಂಥ ದಂಡ ಪಾವತಿ ಜುಲೈ 10ರವರೆಗೆ ದಂಡ ಪಾವತಿಗೆ ಅವಕಾಶ ಇರಲಿಲ್ಲ. ಬಸ್ನಲ್ಲಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 8 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಗವಾಡದಿಂದ ಚಿಕ್ಕೋಡಿ ಕಡೆಗೆ ಬರ್ತಾ ಇದ್ದ ಬಸ್ನಲ್ಲಿ ವೈಶಾಲಿ ದೊಡ್ಡಮನಿ ಎನ್ನುವ ಮಹಿಳೆಯ ಮಾಂಗಲ್ಯಸರವನ್ನು ಬಸ್ನಲ್ಲಿ ಕಳ್ಳತನ ಮಾಡಲಾಗಿತ್ತು. ಈ ಕುರಿತು ಮಹಿಳೆ ಕಾಗವಾಡ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪೊಲೀಸರು ತನಿಖೆ ನಡೆಸಿ ಉತ್ತರ ಪ್ರದೇಶ ಮೂಲದ 6 ಜನ ಆರೋಪಿಗಳನ್ನು ಬಂಧಿಸಿ 53 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ.
ಚಿಕ್ಕಬಳ್ಳಾಪುರದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿ ನಿಲಯದಲ್ಲಿ 150 ವಿದ್ಯಾರ್ಥಿಗಳಿದ್ದು ಹಾಸ್ಟೆಲ್ ದುಸ್ಥಿತಿ ಬಗ್ಗೆ ಎಳೆಯಾಗಿ ಬಿಚ್ಚುತ್ತಿದ್ದಾರೆ. ಪದೇ ಪದೇ ಊಟದಲ್ಲಿ ಹುಳುಗಳು ಕಾಣಿಸ್ತಾ ಇದ್ದಾವೆ ಅಂತ ಅಡುಗೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಸಾಕಷ್ಟು ಬಾರಿ ದೂರನ್ನ ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಪ್ರತಿನಿತ್ಯವೂ ಕಳಪೆ ಗುಣಮಟ್ಟದ ಪದಾರ್ಥಗಳ ಬಳಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯದ ಗ್ರಾಮೀಣ ಭಾಗಕ್ಕೆ ಸಾರಿಗೆ ಸಂಪರ್ಕಕ್ಕೆ ಸರ್ಕಾರ ಒತ್ತು ಕೊಟ್ಟಿದೆ. ಇದರ ಬೆನ್ನಲ್ಲೇ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಸ್ಗಳ ಖರೀದಿಗೆ ಮುಂದಾಗಿದೆ. ಈ ಅನುದಾನದಲ್ಲಿ ಸರ್ಕಾರ ಬರೋಬ್ಬರಿ 620ಕ್ಕೂ ಹೆಚ್ಚು ನೂತನ ಬಸ್ಗಳನ್ನು ಖರೀದಿಸಲಿದ್ದು, ಇದರಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ 400 ಬಸ್, ವಾಯುವ್ಯ ಸಾರಿಗೆ ನಿಗಮಕ್ಕೆ 220 ನೂತನ ಬಸ್ಗಳನ್ನು ಒದಗಿಸಲಿದೆ. ಈ ಮೂಲಕ ಗ್ರಾಮೀಣ ಭಾಗದ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಉತ್ತಮಗೊಳಿಸೋಕೆ ಸರ್ಕಾರ ಮುಂದಾಗಿದೆ. ಬೇಸಿಗೆಯಲ್ಲಿ ಬಿಡಲಾಗಿದ್ದಂಥ 2 ವಿಶೇಷ ರೈಲಿನ ಸಂಚಾರ ಅವಧಿ ವಿಸ್ತರಿಸಲಾಗಿದೆ. ಹುಬ್ಬಳ್ಳಿ ರಾಮೇಶ್ವರಂ ವಿಶೇಷ ರೈಲಿನ ಅವಧಿ ಜೂನ್ 28ಕ್ಕೆ ಅಂತ್ಯವಾಗಲಿತ್ತು. ಪ್ರಯಾಣಿಕರ ದಟ್ಟಣೆ ಹಿನ್ನೆಲೆಯಲ್ಲಿ ವಿಶೇಷ ರೈಲಿನ ಸೇವೆಯನ್ನು ಜುಲೈ 27ರವರೆಗೂ ಕೂಡ ವಿಸ್ತರಿಸಲಾಗಿದೆ. ಅದೇ ರೀತಿ ಹುಬ್ಬಳ್ಳಿ ಕೊಲ್ಲಂ ರೈಲಿನ ಸಂಚಾರ ಅವಧಿಯನ್ನು ಜುಲೈ 27ರವರೆಗೆ ವಿಸ್ತರಿಸಲಾಗಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಯುಟಿ ಖಾದರ್ಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಕರಾವಳಿ ಜನ ಬೆಂಗಳೂರಲ್ಲಿ ಗೌರವಾಭಿನಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತುಳುನಾಡ ಜನರಲ್ ಬೆಂಗಳೂರು ವತಿಯಿಂದ ಮಾಗಡಿ ರೋಡ್ನ ಸುದೀಕ್ಷಾ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರಿಗೆ ತುಳು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಸನ್ಮಾನ ಮಾಡಿದರು. ಇದೇ ವೇಳೆ ಸೆಪ್ಟೆಂಬರ್ನಲ್ಲಿ 27ರಂದು ನಡೆಯಲಿರುವ ಅಷ್ಟಮಿದ ಐಸಿರಾ ಕಾರ್ಯಕ್ರಮದ ಲೋಗೋವನ್ನು ಸಚಿವ ಯುಟಿ ಖಾದರ್ ಲಾಂಚ್ ಮಾಡಿದರು. MBA MCA ಕೋರ್ಸ್ಗಳ ಪ್ರವೇಶಕ್ಕೆ PGCET ಅರ್ಜಿಯಲ್ಲಿ ಮಾಜಿ ಸೈನಿಕ ವಿಶೇಷ ಕ್ಯಾಟರ್ಗಳನ್ನು ಕ್ಲೈಮ್ ಮಾಡಿರುವಂಥವರು ದಾಖಲೆಗಳನ್ನು ಸಲ್ಲಿಸುವಂತೆ KEA ತಿಳಿಸಿದೆ. ಜೂನ್ 29 ಅಥವಾ 30ರಂದು KEA ಕಚೇರಿಯಲ್ಲಿ ತಮ್ಮ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ತಿಳಿಸಿದ್ದಾರೆ. ಅದೇ ರೀತಿ ವಿಶೇಷ ಚೇತನ ಕೋಟಾ ಕ್ಲೈಮ್ ಮಾಡಿರುವಂಥ PGCET ಅಭ್ಯರ್ಥಿಗಳು ವೈದ್ಯಕೀಯ ತಪಾಸಣೆ ಜುಲೈ 1 ಮತ್ತು 2ರಂದು ವಿಕ್ಟೋರಿಯಾ ಹಾಗೂ ಮಿಂಟೋ ಆಸ್ಪತ್ರೆಯಲ್ಲಿ ನಡೆಯಲಿದೆ. ಸೂಕ್ತ ದಾಖಲೆಗಳ ಸಮೇತ ತಪಾಸಣೆಗೆ ಹಾಜರಾಗಬೇಕು. ಹೆಚ್ಚಿನ ವಿವರಗಳಿಗೆ KEA ವೆಬ್ಸೈಟ್ ನೋಡಲಿಕ್ಕೆ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಿನಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್, 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತ ಸ್ಪರ್ಧೆಗೆ 1 ಲಕ್ಷ ಬಹುಮಾನ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಕೊಳ್ಳಬಹುದು.